ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ತುಂಬ ಸರಳ ಆದರೆ ವಿಶೇಷವಾದ ಕಥೆ ಬಗ್ಗೆ ಮಾತಾಡೋಣ. ಹಯಾ ಮತ್ತು ನಾಯಿಯ ರಾಮೆನ್ ಸಾಹಸ. ಹೌದು, ಕೆಲವೊಮ್ಮೆ ದೊಡ್ಡ ದೊಡ್ಡ ಸತ್ಯಗಳು, ಜೀವನದ ಪಾಠಗಳು ಇಂಥ ಸಣ್ಣ ಕಥೆಗಳಲ್ಲೇ ಇರುತ್ತೆ ಅಲ್ವಾ? ನಿಜ. ಈ ಕಥೆಯ ಮುಖ್ಯ ಪಾತ್ರ ಹಯಾ, 8 ವರ್ಷದ ಹುಡುಗಿ. ಅವಳ ಜೊತೆಗೆ 2 ಗೋಲ್ಡನ್ ರಿಟ್ರೀವರ್ ನಾಯಿಗಳು, ಬ್ಯಾಗಿ ಮತ್ತು ಪೈಪರ್. ಇವರ ಸಾಹಸ ಏನಪ್ಪಾ ಅಂದ್ರೆ ಮೊದಲ ಸಲ ರಾಮೆನ್ ನೂಡಲ್ಸ್ ಮಾಡೋದು. ಹೌದು, ಮೊದಲ ಪ್ರಯತ್ನ. ಕಥೆ ಶುರುವಾಗದೆ ತುಂಬಾ ಚೆನ್ನಾಗಿದೆ. ಹಯಾ ಇದನ್ನೇನೋ ದೊಡ್ಡ ಪ್ರಾಜೆಕ್ಟ್ ತರ ತಗೋತಾಳೆ. ಅವಳು ಬ್ಯಾಗಿ ಪೈಪರ್ ಎಲ್ಲ ಸೇರಿ ಒಂದು ರಾಮೆನ್ ಟೀಮ್ ಅಂತೆ. ನಾಯಿಗಳಿಗೂ ಸಣ್ಣ ಏಪ್ರನ್, ಶೆಫ್ ಟೋಪಿ ಎಲ್ಲ ಹಾಕ್ತಾಳೆ. ಇದು ಸುಮ್ನೆ ಆಟನಾ ಅಥವಾ ಇದರಲ್ಲಿ ಏನಾದ್ರೂ ಮಕ್ಕಳ ಸೈಕಾಲಜಿ ಬಗ್ಗೆ ಇದೆಯಾ? ಖಂಡಿತವಾಗಿಯೂ ಇದರಲ್ಲಿ ಗಮನಿಸಬೇಕಾದ ವಿಷಯ ಇದೆ. ಅಂದ್ರೆ ಇಲ್ಲಿ ಬಾಂಧವ್ಯ ಬರೀ ಪ್ರೀತಿಗೆ ಸೀಮಿತ ಅಲ್ಲ. ಓಕೆ. ಹಯಾ ತನ್ನ ನಾಯಿಗಳನ್ನ ಬರೀ ಸಾಕು ಪ್ರಾಣಿ ತರ ನೋಡ್ತಿಲ್ಲ, ಒಂದು ಟೀಮ್ ತರ, ಪಾರ್ಟ್ನರ್ಸ್ ತರ ನೋಡ್ತಾಳೆ. ಇದು ಮಕ್ಕಳ ಒಂದು ಅದ್ಭುತ ಕಲ್ಪನಾ ಶಕ್ತಿ. ಹೌದು. ಮತ್ತೆ ಪ್ರಾಣಿಗಳ ಜೊತೆ ಅವರು ಹೇಗೆ ಒಂದು ಸಹಭಾಗಿತ್ವದ ಸಂಬಂಧ ಬೆಳೆಸ್ಕೋತಾರೆ ಅನ್ನೋದನ್ನ ತೋರಿಸುತ್ತೆ. ನಾಯಿಗಳಿಗೂ ಒಂದು ಪಾತ್ರ ಕೊಡೋದು ಅಂದ್ರೆ ಅವಳ ಪುಟ್ಟ ಜಗತ್ತಲ್ಲಿ ಅವು ಎಷ್ಟು ಮುಖ್ಯ ಅಂತ ತೋರಿಸುತ್ತೆ. ಆಮೇಲೆ ಅವಳ ತಯಾರಿ ಕೂಡ ಅಷ್ಟೇ ಅಚ್ಚುಕಟ್ಟು. ಹೌದು. ತನ್ನ ನೋಟ್ಬುಕ್ ಇಟ್ಕೊಂಡು ಬೇಕಾಗಿರೋ ಪದಾರ್ಥಗಳ ಲಿಸ್ಟ್ ಚೆಕ್ ಮಾಡ್ತಾಳೆ. ರಾಮೆನ್ ನೂಡಲ್ಸ್, ಮೊಟ್ಟೆ, ಹಸಿರು ಈರುಳ್ಳಿ, ಎಳ್ಳೆಣ್ಣೆ, ಆಮೇಲೆ ಸೋಯಾ ಸಾಸ್, ಪಾಲಕ್, ಅಣಬೆಗಳು ಎಲ್ಲಾ ಪಕ್ಕಾ ಲಿಸ್ಟ್. 8 ವರ್ಷದ ಮಗು ಇಷ್ಟು ಪ್ಲಾನ್ ಮಾಡೋದು ಸ್ವಲ್ಪ ಆಶ್ಚರ್ಯನೇ ಅಲ್ವಾ? ನಿಜಕ್ಕೂ. ನಿಜ. ಇದು ಬರೀ ಅಡಿಗೆ ಮೇಲಿನ ಆಸಕ್ತಿಯಲ್ಲ, ಒಂದು ತರ ಸ್ವಾವಲಂಬನೆಯ ಮೊದಲ ಹೆಜ್ಜೆ ಅನ್ಬೋದು. ಹೌದು. ಮತ್ತೆ ಒಂದು ಕೆಲ್ಸ ಪೂರ್ತಿ ಮಾಡೋದ್ರಲ್ಲಿರೋ ಖುಷಿ ಇದೆಯಲ್ಲ, ಅದನ್ನ ಅನುಭವಿಸೋ ಪ್ರಯತ್ನ ಕೂಡ ಹೌದು. ಮಕ್ಕಳು ಸಾಮಾನ್ಯವಾದಿ ದೊಡ್ಡವರನ್ನ ನೋಡಿ ಕಲಿತಾರಲ್ಲ, ಅನುಕರಣೆ. ಹೌದು. ಇಲ್ಲಿ ಹಯಾ ಒಬ್ಬ ಜವಾಬ್ದಾರಿಯುತ ಶೆಫ್ ಪಾತ್ರವನ್ನ ಚೆನ್ನಾಗಿ ನಿಭಾಯಿಸೋಕೆ ಟ್ರೈ ಮಾಡ್ತಾಳೆ. ಸರಿ. ಆಮೇಲೆ ಅಡ್ಗೆ ಪ್ರೋಸೆಸ್ ಶುರುವಾಗುತ್ತೆ. ನೀರ್ ಬಿಸಿ ಮಾಡಿ ನೂಡಲ್ಸ್ ಹಾಕೋದು, ಟಾಪಿಂಗ್ಸ್ ಕಟ್ ಮಾಡೋದು, ಎಲ್ಲ ಮಾಡ್ತಾಳೆ. ನಡವಳಿಕೆ. ನಾಯಿಗಳ ತಾಳ್ಮೆ ಇದೆಯಲ್ಲ, ಅದು ಬರೀ ಟ್ರೈನಿಂಗಿಂದ ಬಂದಿರೋದು ಅಂತ ಹೇಳೋಕಾಗಲ್ಲ. ಓಹೋ, ಹೌದಾ? ಕತೆ ಹೇಳೋ ಧ್ವನಿ ಪ್ರಕಾರ ಅವು ಹಯಾಯ ಆಟದಲ್ಲಿ ಅಥವಾ ಕೆಲ್ಸದಲ್ಲಿ ಆಕ್ಟಿವ್ ಆಗಿ ಭಾಗವಹಿಸ್ತಾ ಇರೋ ತರ ಅನ್ಸುತ್ತೆ. ಬಹುಶಃ ಅವು ಹಯಾಯ ಕಾನ್ಸಂಟ್ರೇಷನ್, ಅವಳ ಉತ್ಸಾಹ ಇದನ್ನೆಲ್ಲ ಗ್ರಹಿಸಿ ಅದಕ್ಕೆ ತಕ್ಕ ಹಾಗೆ ವರ್ತಿಸ್ತಾ ಇರ್ಬೋದು. ಇದು ಮನುಷ್ಯ ಪ್ರಾಣಿ ನಡುವಿನ ಕಮ್ಯುನಿಕೇಷನ್ ಇದೆಯಲ್ಲ, ಅದರ ಒಂದು ಸೂಕ್ಷ್ಮತೆನ ತೋರಿಸುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಹಯಾ ಈ ಪೂರ್ತಿ ಪ್ರೋಸೆಸ್ ಅನ್ನ ಫೋನಲ್ಲಿ ರೆಕಾರ್ಡ್ ಮಾಡ್ಕೋತಾಳೆ. ತಾನೇ ಒಂದು ಕುಕಿಂಗ್ ಶೋ ನಡೆಸ್ತಾ ಇರೋ ತರ. ಹೌದು ಹೌದು. ಎಲ್ಲರೂ ರಾಮೆನ್ ಟ್ರೈ ಮಾಡಿ ಇದು ಸಖತ್ ಸುಲಭ ಮತ್ತೆ ಟೇಸ್ಟಿ ಅಂತ ಬೇರೆ ಹೇಳ್ತಾಳೆ. ಇದು ಈಗಿನ ಕಾಲದ ಮಕ್ಕಳ ಒಂದು ರಿಫ್ಲೆಕ್ಷನಾ? ಖಂಡಿತವಾಗಿಯೂ. ಇದು ಬರೀ ಇಮಿಟೇಷನ್ ಅಲ್ಲ, ಬದಲಿಗೆ ತನ್ನ ಸಾಧನೆನ ಹಂಚ್ಕೊಳ್ಳೋದು, ತನ್ನನ್ನ ತಾನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋ ಒಂದು ರೀತಿ. ಸರಿ ಸರಿ. ರೆಕಾರ್ಡ್ ಮಾಡೋದು, ಅದನ್ನ ಶೋಕೇಸ್ ಮಾಡೋದು ಸಹಜವಾಗಿ ಇಷ್ಟಪಡ್ತಾರೆ. ಇಲ್ಲಿ ಹಯಾ ತನ್ನ ಕ್ರಿಯೇಟಿವಿಟಿ, ತನ್ನ ಸಕ್ಸಸ್ ಅನ್ನ ಒಂದು ಡಿಜಿಟಲ್ ರೂಪದಲ್ಲಿ ಸೆಲೆಬ್ರೇಟ್ ಮಾಡ್ತಾಳೆ. ಕೊನೆಗೂ ರಾಮೆನ್ ರೆಡಿ ಆಗಿತ್ತೆ. ಹಯಾ ಟೇಸ್ಟ್ ನೋಡಿ ಸೂಪರ್ ಆಗಿದೆ ಅಂತ ಖುಷಿ ಪಡ್ತಾಳೆ. ಆ ಖುಷಿಯಲ್ಲಿ ತನ್ನ ಟೀಮ್ ಮೆಂಬರ್ಸ್ ಆದ ಬ್ಯಾಗಿ ಮತ್ತೆ ಪೈಪರ್ಗೂ ಸ್ವಲ್ಪ ನೂಡಲ್ಸ್ ಕೊಡ್ತಾಳೆ. ಆ ಹಂಚ್ಕೊಳ್ಳೋ ಕ್ಷಣ ಇದೆಯಲ್ಲ, ಅದು ತುಂಬಾ ಮುಖ್ಯ. ಹೌದು. ಅದು ಬರೀ ಊಟ ಹಂಚೋದಲ್ಲ, ಬದ್ಲಿಗೆ ಆ ಸಕ್ಸಸ್ನ ಖುಷಿಯನ್ನ, ಆ ಮೊಮೆಂಟ್ ಅನ್ನ ತನ್ನ ಪಾರ್ಟ್ನರ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದು. ಕರೆಕ್ಟ್. ರಾಮೆನ್ ಟೀಮ್ ಅನ್ನೋ ಕಾನ್ಸೆಪ್ಟ್ಗೆ ಒಂದು ಅರ್ಥ ಬರುತ್ತೆ. ಖಂಡಿತ. ಈ ಸಿಂಪಲ್ ಕೆಲ್ಸದಲ್ಲಿ ಸಿಗೋ ಖುಷಿ ದೊಡ್ಡ ದೊಡ್ಡ ಸಾಧನೆಗಳಲ್ಲಿ ಸಿಗೋ ಸಂತೋಷಕ್ಕೆ ಏನೂ ಕಮ್ಮಿ ಇಲ್ಲ. ಹಾಗಾದ್ರೆ ಒಟ್ಟಾರೆಯಾಗಿ ಈ ಕಥೆಯಿಂದ ನಮಗೆ ಸಿಗೋ ಮುಖ್ಯ ಪಾಠಗಳು ಏನು? ಒಂದನೇದು ಕಲ್ಪನಾ ಶಕ್ತಿಯ ಪವರ್. ಒಂದು ಸಾಮಾನ್ಯ ಅಡ್ಗೆನ ಹೇಗೆ ಒಂದು ರೋಮಾಂಚಕಾರಿ ಸಾಹಸ ಮಾಡ್ಬೋದು ಅಂತ. ಹೌದು. ಎರಡನೇದು ಚಿಕ್ಕ ವಯಸ್ಸಲ್ಲೇ ಬರೋ ಜವಾಬ್ದಾರಿ, ಪ್ಲಾನಿಂಗ್ ಸ್ಕಿಲ್ಸ್. ಮೂರನೇದು ಮನುಷ್ಯರು ಮತ್ತೆ ಪ್ರಾಣಿಗಳ ನಡುವಿನ ಆಳವಾದ ಒಂದು ಪಾರ್ಟ್ನರ್ಶಿಪ್ ಬಾಂಡಿಂಗ್. ಮತ್ತೆ ಮುಖ್ಯವಾಗಿ ನಮ್ಮ ಪ್ರತಿದಿನದ ಸರಳ ಕ್ಷಣಗಳಲ್ಲೇ ಎಷ್ಟು ದೊಡ್ಡ ಖುಷಿ ಅಡಗಿದೆ ಮತ್ತೆ ಅದರಿಂದ ಎಷ್ಟು ಒಳ್ಳೆ ನೆನಪುಗಳನ್ನ ಸೃಷ್ಟಿ ಮಾಡ್ಬೋದು ಅನ್ನೋ ಕೆಪಾಸಿಟಿ. ನಿಜಕ್ಕೂ ಒಂದು ಸಣ್ಣ ಕತೆ, ಆದ್ರೆ ಇಷ್ಟೆಲ್ಲ ಯೋಚನೆ ಮಾಡೋथे ವಿಷಯಗಳಿವೆ. ಸರಿ, ಹಾಗಾದ್ರೆ ನಮ್ಮ ಕೇಳುಗರಿಗೆ ಕೊನೆಗೊಂದು ಯೋಚನೆಯೊಂದಿಗೆ ಮುಗಿಸೋಣ. ಖಂಡಿತ. ಈ ಕಥೆಯಲ್ಲಿ ಹಯಾ ಅಡಿಗೆ ಅನ್ನೋ ಸಾಮಾನ್ಯ ಕೆಲಸಕ್ಕೆ ಕಲ್ಪನೆ ಸೇರಿಸಿ ಒಂದು ವಿಶೇಷ ಅನುಭವ ಮಾಡಿದ್ಲು.
ನಮ್ಮ ಡೈಲಿ ಲೈಫಲ್ಲಿ ನಾವು ಯಾವ ಸಣ್ಣ ಕೆಲಸಕ್ಕೆ ಸ್ವಲ್ಪ ಇಮ್ಯಾಜಿನೇಷನ್, ಸ್ವಲ್ಪ ಎಂಥೂಸಿಯಾಸಮ್ ಮತ್ತೆ ನಮ್ಮ ಪ್ರೀತಿ ಪಾತ್ರರನ್ನ ಸೇರಿಸ್ಕೊಂಡ್ರೆ ಅದು ಒಂದು ಮರೆಯಲಾಗದ ನೆನಪಾಗಿ ಬದಲಾಗ್ಬೋದಲ್ವಾ? ಖಂಡಿತ. ಯೋಚನೆ ಮಾಡಿ ನೋಡಿ.